ಹಲ್ಲೆಲೂಯಾ. ನನ್ನ ಒಡೆಯನ ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಂಗನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನೇರವಾಗಿ ನಾವು ವಾಕ್ಯದ ಕಡೆಗೆ ಹೋಗೋಣ. ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ಸಮಯದಲ್ಲಿ ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ನೇರವಾಗಿ ನಾವು ಒಂದು ಸಂದೇಶವನ್ನು ನಾವು ಕೇಳಕ್ಕೆ ಹೋಗೋಣ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು 2 ತಿಮೋಥೆಯನಿಗೆ ಬರೆದ ಪತ್ರಕ್ಕೆ 2ನೇ ಅಧ್ಯಾಯದ 3ನೇ ವಚನ ಪ್ರಿಯರೇ. ಹಲ್ಲೆಲೂಯಾ. ನಾವು ಅಪನಂಬಿಗಸ್ತರಾಗಿದ್ದರೂ ಆತನು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು ಎಂಬುದೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ನಂಬಿಗಸ್ತನಾದಂಥ ದೇವರಾಗಿದ್ದಾನೆ. ಆತನು ನಂಬಿಕೆಯ ದೇವರಾಗಿದ್ದಾನೆ. ಆತನು ನಮ್ಮ ಜೀವಿತದಲ್ಲಿ ತನ್ನ ಕಾರ್ಯ ಏನಾಗಿದೆ ಅದನ್ನು ಸಾಧಿಸುವಂತಹ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ದೇವರು ನಾವು ಅಪನಂಬಿಗಸ್ತರಾಗಿದ್ದಾಗಲೂ ಕೂಡ ಆತನು ತನ್ನ ಸ್ವಭಾವವನ್ನು ವಿರುದ್ಧವಾಗಿ ಇರಿಸಲಾರದಂಥ ದೇವರಾಗಿದ್ದಾನೆ. ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಯಾವ ಕಾರ್ಯವನ್ನು ಕೂಡ ಮಾಡಲಾರದಂಥ ದೇವರಾಗಿದ್ದಾನೆ. ದೇವರ ಉದ್ದೇಶ, ದೇವರ ಚಿತ್ತ ಒಂದೇ, ಮನುಷ್ಯರೆಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಬೇಕು ಎಂಬುದಾಗಿ. ಪ್ರತಿಯೊಬ್ಬ ಮನುಷ್ಯನು ಪರಲೋಕ ಸೇರಬೇಕು, ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು, ಯಾವ ಮನುಷ್ಯನು ಕೂಡ ಪಾತಾಳಕ್ಕೆ ಇಳಿದು ಹೋಗಬಾರದು ಎನ್ನುವಂಥದ್ದೇ ದೇವರ ಒಂದು ಉದ್ದೇಶವಾಗಿದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏನಂತ ಹೇಳಂತಂದರೆ, ದೇವರು ನಂಬಿಗಸ್ತನಾದಂಥ ದೇವರಾಗಿದ್ದಾನೆ. ಆತನು ನಂಬಿಕೆಯುಳ್ಳಂಥ ದೇವರಾಗಿದ್ದಾನೆ. ಆತನ ಮಕ್ಕಳಾದಂಥ ನಮ್ಮಲ್ಲಿ ದೇವರು ನಂಬಿಕೆಯನ್ನು ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಅನೇಕರ ಜೀವಿತದಲ್ಲಿ ನಂಬಿಕೆ ಇರಲಾರ್ದಂಥ ಸ್ಥಿತಿಯ ಕಡೆಗೆ ಅವರು ಜಾರಿ ಹೋಗ್ತಾ ಇದ್ದಾರೆ. ಪ್ರಾರಂಭದ ದಿವಸಗಳಲ್ಲಿರ್ತಕ್ಕಂಥ ನಂಬಿಕೆಯನ್ನು ಅನೇಕರು ಇವತ್ತಿನ ದಿವಸ ಕಳೆದುಕೊಂಡಂಥ ಸ್ಥಿತಿಗೆ ಅವರು ಜಾರಿ ಹೋಗಿದ್ದಾರೆ ಪ್ರೇರ. ಆದರೆ ದೇವರು ವಾಕ್ಯ ಹೇಳ್ತದೆ ಇವತ್ತು ನಮ್ಮ ಸಂಗಡ ಏನಂತ ಹೇಳಂತಂದರೆ, ನಾವು ನಂಬಿಗಸ್ತರಾಗಿ ಇರುವಂಥವ್ರಾಗಬೇಕು. ನಮ್ಮಲ್ಲಿ ಇರ್ತಕ್ಕಂಥ ನಂಬಿಕೆಯನ್ನು ಎಷ್ಟು ಮಾತ್ರಕ್ಕೂ ನಾವೇನು ಮಾಡಬಾರ್ದು, ಬಿಟ್ಟು ಕೊಡಬಾರ್ದು ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಮನುಷ್ಯನಾಗಿ ಆತನು ಧರೆಗೆ ಇಳಿದು ಬಂದಂಥ ಸಮಯದಲ್ಲಿ ಅನೇಕ ಸಾರಿ ಆತನ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಅನೇಕ ಹಳ್ಳಿಗಳ ಕಡೆಗೆ, ಅನೇಕವಾಗಿರ್ತಕ್ಕಂಥ ಪಟ್ಟಣಗಳ ಕಡೆಗೆ, ಮನುಷ್ಯರ ಕಡೆಗೆ ಆತನು ಹೋದಾಗ ಆತನು ಯಾರ್ಯಾರು ನಂಬಿಗಸ್ತರಾಗಿ ಆತನಿಗೆ ಕಂಡ್ರು ಅವರಲ್ಲಿ ದೇವರ ಮಹತ್ ಕಾರ್ಯಗಳನ್ನು ಆತನು ಮಾಡಿದಂಥ ದೇವರಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನ ಒಂದು ಸ್ವಭಾವ ಏನಂತ ಹೇಳಂತಂದರೆ, ಎಲ್ಲರ ಮೇಲೆ ಮನಮರುಗುವಂಥ ದೇವರಾಗಿದ್ದಾನೆ, ಎಲ್ಲರ ಮೇಲೆ ಕರುಣಿಸುವಂಥ ದೇವರಾಗಿದ್ದಾನೆ, ಎಲ್ಲರ ಮೇಲೆ ತನ್ನ ಕನಿಕರವನ್ನು ತೋರಿಸುವಂಥ ದೇವರಾಗಿದ್ದಾನೆ. ಆತನು ಇವತ್ತಿನ ದಿವಸ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ, ಎಲ್ಲ ಮನುಷ್ಯರು ತನ್ನ ಕಡೆಗೆ ತಿರುಗಬೇಕು ಎಂಬುದಾಗಿ ಪ್ರೇರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಇವತ್ತಿನ ದಿವಸ ದೇವರು ನಮ್ಮಿಂದ ನಂಬಿಕೆಯನ್ನು ಎದುರು ನೋಡ್ತಾ ಇದ್ದಾನೆ. ಆ ನಂಬಿಕೆ ನಮ್ಮಲ್ಲಿ ಕಾಣಿಸ್ಬೇಕಂತೇಳಿ ದೇವರು ಎದುರು ನೋಡ್ತಾ ಇದ್ದಾನೆ ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಇಳಿದು ಬಂದಂಥ ಸಮಯದಲ್ಲಿ, ಆತನು ಹೋದಂಥ ಸಮಯದಲ್ಲಿ ಕೆಲವು ವ್ಯಕ್ತಿಗಳ ಜೀವಿತದಲ್ಲಿ ಇರ್ತಕ್ಕಂಥ ನಂಬಿಕೆಯನ್ನು ಆತನು ನೋಡಿದ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬೆಟ್ಟದ ಮೇಲೆ ಏರಿ ಆತನು ಅಲ್ಲಿ ಸುವಾರ್ತೆಯನ್ನು ಸಾರಿ ಕೆಳಗಡೆ ಇಳಿದು ಬರಬೇಕಾದ್ರೆ ಆತನು ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾಣ್ತಾ ಇದ್ದಾನೆ ಪ್ರೇರ. ಆತನು ಯಾರಂತಂದರೆ ಒಬ್ಬ ಶತಾಧಿಪತಿ ಎಂಬುದಾಗಿ 8ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು 100 ಸೈನಿಕರ ಮೇಲೆ ಒಬ್ಬ ಅಧಿಕಾರವುಳ್ಳಂಥ ರೋಮನ್ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರೇರೆ. ಆ ವ್ಯಕ್ತಿ ಯೇಸು ಸ್ವಾಮಿಯ ಬಳಿಗೆ ಬಂದು ತನ್ನ ಕುದುರೆಯಿಂದ ಕೆಳಗಿಳಿದು ಆತನು ಯೇಸು ಸ್ವಾಮಿ ಮುಂದೆ ಬಂದು ಆತನು ಏನು ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಸ್ವಾಮಿ ನನ್ನ ಆಳಿಗೆ ಗುಣವಾಗಬೇಕೆಂಬುದಾಗಿ ನೀನೇನು ಮಾಡು, ನನ್ನ ಆಳಿಗೆ ಗುಣವಾಗಬೇಕೆಂಬುದಾಗಿ ನೀನೊಂದು ಮಾತು ಹೇಳು ಸಾಕು, ನಿನ್ನ ಹೇಳಿದಂಥ ಒಂದೇ ಮಾತು ನನ್ನ ಆಳಿಗೆ ಏನಾಗುತ್ತೆ, ಗುಣ ಮಾಡುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರು, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ದೇವರು ಅನೇಕರನ್ನ ಅವರ ನಂಬಿಕೆಯ ಮೂಲಕವಾಗಿ ಸ್ವಸ್ಥ ಮಾಡುವಂಥ ದೇವರಾಗಿದ್ದಾನೆ ಪ್ರೇರ. ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅಲ್ಲಿವರೆಗೆ ಯೇಸು ಸ್ವಾಮಿಯ ಪರಿಚಯ ಆ ವ್ಯಕ್ತಿಗಿಲ್ಲ, ಅಲ್ಲಿವರೆಗೆ ಸ್ವಾಮಿಯನ್ನು ಆತನು ನೋಡಲಾರದಂಥ ವ್ಯಕ್ತಿಯಾಗಿದ್ದಾನೆ. ದೇವರ ನಂಬಿಕೆ ವಿಷಯವಾಗಿ, ಅನುಭವದ ವಿಷಯವಾಗಿ ಆ ವ್ಯಕ್ತಿಗೆ ಅನುಭವ ಇರಲಾರ್ದಂಥ ಒಂದು ವ್ಯಕ್ತಿತ್ವದಲ್ಲಿ ಜೀವಿಸುವಂಥ ವ್ಯಕ್ತಿಯಾಗಿದ್ದಾನೆ ಪ್ರೇರೆ. ಆದರೆ ವಾಕ್ಯ ಹೇಳ್ತಾ ಇದೆ, ಸಡನ್ನಾಗಿ ಯೇಸು ಸ್ವಾಮಿಯನ್ನು ನೋಡಿದಾದ ಮೇಲೆ ಸಾವಿನ ಸಮೀಪದಲ್ಲಿರ್ತಕ್ಕಂಥ ತನ್ನ ಆಳು, ಹಲ್ಲೆಲೂಯಾ,
ತನಗಿರ್ತಕ್ಕಂಥ ಒಬ್ಬ ಒಳ್ಳೆಯ ಆಳು ಸಾಯ್ಲಿಕ್ಕಿದ್ದಾನೆಂಬುದಾಗಿ ಆತನು ದೂರದ ಪ್ರಾಂತ್ಯದಿಂದ ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಏನು ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಾಮಿ ಎಲ್ಲ ಜನರ ಮಧ್ಯದಲ್ಲಿ ಇರುವಂಥ ಸಮಯದಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಆಯಿತು, ಸ್ವಾಮಿ ಹೇಳ್ತಾ ಇದ್ದಾರೆ, ಆಯಿತು, ನಾನು ನಿನ್ನ ಮನೆಗೆ ಬರ್ತೇನೆ, ನಿನ್ನ ಆಳಿಗೆ ನಾನು ಗುಣ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನೀನು ಒಂದು ಮಾತು ಹೇಳು ಸಾಕು. ಹಲ್ಲೆಲೂಯಾ. ನಿನ್ನ ಮಾತು ಅದು ಬಿಡುಗಡೆ ಕೊಡುವಂಥ ಮಾತು, ನಿನ್ನ ಮಾತು ಸ್ವಸ್ಥ ಮಾಡುವಂಥ ಮಾತು, ನಿನ್ನ ಮಾತು ವಿಮೋಚನೆಯನ್ನು ಕೊಡುವಂಥ ಮಾತು, ನಿನ್ನ ಮಾತು ಆರೋಗ್ಯವನ್ನು ಕೊಡುವಂಥ ಮಾತು, ನಿನ್ನ ಮಾತು ಸಾವಿನ ದವಡೆಯಿಂದ ಮನುಷ್ಯರನ್ನು ಜೀವದ ಕಡೆಗೆ ನಡೆಸುವಂಥ ಮಾತು, ಆ ನಿನ್ನ ಒಂದೇ ಮಾತು ಸಾಕು ಸ್ವಾಮಿ ಎಂಬುದಾಗಿ ಹೇಳಿದಾಗ ಪ್ರಿಯರೇ, ಏಸಪ್ಪ ಅಬ್ಬಾ, ಇಂತಹ ನಂಬಿಕೆ ಯಾರಲ್ಲಿಯೂ ಕೂಡ ನಾನು ಕಾಣಲೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಈ ಲೋಕಕ್ಕೆ ಆತನು ಇಳಿದು ಬಂದಂಥ ಸಮಯದಲ್ಲಿ ಆತನು ಆಶ್ಚರ್ಯಪಟ್ಟಂಥ ಒಂದು ಸಂಗತಿ ಅದೇ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಆತನು ನಂಬಿಗಸ್ತನಾಗಿಯೇ ಇರುವಂಥ ದೇವರಾಗಿದ್ದಾನೆ. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಆತನು ಯಾವುದನ್ನು ಕೂಡ ಮಾಡಲಾರದ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಅಪನಂಬಿಗಸ್ತರಾಗಿದ್ದಾಗಲೂ ಕೂಡ, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಾಗಲೂ ಕೂಡ, ದೇವರಿಗೆ ಏನೆಲ್ಲ ಕಾರ್ಯಗಳನ್ನು ಅಪೋಸಿಟ್ ಆಗಿ ನಾವು ಮಾಡಿದಾಗಲೂ ಕೂಡ, ದೇವರು ಮಾತ್ರ ಸ್ಥಿರವಾಗಿ ಆತನ ನಂಬಿಗಸ್ತನಾಗಿಯೇ ಇದ್ದಾನೆ ಪ್ರಿಯರೇ. ದೇವರು ನಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ದೇವರು ತಿರುಗಿಕೊಳ್ಳುವುದಕ್ಕೆ, ನಾವು ತಿದ್ದಿಕೊಳ್ಳುವುದಕ್ಕೆ, ಆತನ ಕಡೆಗೆ ಮತ್ತೆ ನಾವು ತಪ್ಪದೆ ಬರುವುದಕ್ಕಾಗಿ ದೇವರ ಅವಕಾಶಗಳನ್ನು ಕೊಡ್ತಾ ಇದ್ದಾನೆ. ಈ ಸಮಯದಲ್ಲಿ ನಾವು ಅವಕಾಶವನ್ನು ಯಾವ ರೀತಿಯಾಗಿ ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೇವೆ ಎನ್ನುವಂಥದ್ದು ಇವತ್ತಿನ ದಿವಸ ನಾವು ನೋಡುವಂಥ ಅಂಶವಾಗಿದೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನಂಬಿಗಸ್ತನಾದಂಥ ದೇವರಾಗಿದ್ದಾನೆ, ದೇವರು ಕೈ ಬಿಡಲಾರದಂಥ ದೇವರಾಗಿದ್ದಾನೆ. ಆತನ ಚಿತ್ತ ಒಂದೇ, ನೀನು ಒಳ್ಳೆಯವನಾಗಿ ಇರಬೇಕು, ನೀನು ನೀತಿವಂತನಾಗಬೇಕು, ನೀನು ನಂಬಿಗಸ್ತನಾಗಿ ಜೀವಿಸಬೇಕು, ನೀನು ಒಳ್ಳೆಯ ಸ್ಥಿತಿಯಲ್ಲಿ ಇರುವಂಥ ವ್ಯಕ್ತಿ ಆಗಬೇಕು. ನೀನು ಲೋಕದ ಆಶೆಗಳಲ್ಲ, ಶರೀರದ ಆಶೆಗಳಲ್ಲ, ನೇತ್ರಾಶೆ ಅಲ್ಲ, ಬದುಕು ಬಾಳಿನ ಡಂಬ ಅಲ್ಲ, ಪರಲೋಕದ ಆಲೋಚನೆಗಳುಳ್ಳವನಾಗಿ, ಪರಲೋಕದ ಲಕ್ಷಣಗಳುಳ್ಳಂಥ ವ್ಯಕ್ತಿಯಾಗಿ ನೀನು ಜೀವಿಸಬೇಕೆನ್ನುವಂಥದ್ದು ದೇವರ ಚಿತ್ತವಾಗಿದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆತನು ಹೇಳ್ತಾ ಇದ್ದಾನೆ ಏನಂತೇಳಂದರೆ, ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ಮನುಷ್ಯನ ಎಷ್ಟು ವರ್ಷ ಬದುಕ್ಬೋದು ರೀ? 70 ವರ್ಷ, 60 ವರ್ಷ, 80 ವರ್ಷ, 100 ವರ್ಷ, 120 ವರ್ಷ. ಹಲ್ಲೆಲೂಯಾ. ಆಮೇಲೆ ಎಲ್ಲ ಮನುಷ್ಯರು ಏನಾಗ್ತಾರೆ, ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವರು ನಮಗೆ ತಿಳಿಸುವಂಥ ಅಂಶ ಏನಂತಂದರೆ, ನೀನು ಈ ಲೋಕವನ್ನು ಬಿಟ್ಟು ಹೋದ ಮೇಲೆ ನೀನು ನನ್ನ ಬಳಿಯಲ್ಲಿ ಇರಬೇಕು, ನೀನು ನನ್ನ ಸಮೀಪದಲ್ಲಿ ಇರಬೇಕು. ನನ್ನನ್ನು ನೀನು ನಂಬಿದ್ದೇ ಆದರೆ ನಾನು ನಿನಗಾಗಿ ಏನು ಮಾಡ್ತೇನೆ, ಸ್ಥಳವನ್ನು ಸಿದ್ಧ ಮಾಡ್ತೇನೆ. ನೀನು ನನ್ನನ್ನು ನಂಬಿದ್ದೇ ಆದರೆ ಒಂದು ಲೋಕ ಇದೆ, ಆ ಒಂದು ಲೋಕದ ಮೇಲೆ ಅಧಿಕಾರ ಎಲ್ಲವೂ ಕೂಡ ನನಗೆ ಇರುವಂಥದ್ದು. ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಪುನರುತ್ಥಾನದ ಮೇಲೆ ಆತನು ಹೇಳ್ತಾ ಇದ್ದಾನೆ ಏನಂತೇಳಿ, ಸ್ವರ್ಗ ಮರ್ತ್ಯ ಪಾತಾಳ ಲೋಕದ ಬೀಗದ ಕೈಗಳು ಯಾರ ಬಳಿಯಲ್ಲಿದ್ದಾವೆ? ನನ್ನ ಬಳಿಯಲ್ಲಿದ್ದಾವೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರು ನಂಬಿಗಸ್ತನಾಗಿದ್ದಾನೆ. ಆ ನಂಬಿಗಸ್ತನಾದಂಥ ದೇವರಿಗೆ ನಾವು ಮೋಸ ಮಾಡುವಂಥ ಮಕ್ಕಳು ಆಗಬಾರ್ದು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಏಸಪ್ಪ ಒಂದೇ ಒಂದು ಮಾತು ಹೇಳಿದ್ರೆ ಆ ಶತಾಧಿಪತಿಗೆ ಏನಂತ ಹೇಳಂತಂದ್ರೆ, ಹೋಗು, ನಿನ್ನ ನಂಬಿಕೆ ಅಂತ ನಿನಗೆ ಆಗಲಿ ಎಂಬುದಾಗಿ. ಯಾವಾಗ ಆ ಮಾತನ್ನು ಹೇಳಿದ್ರು, ಆ ಶತಾಧಿಪತಿ ಅಂದ್ಕೊಳ್ತಾ ಇದ್ದಾನೆ, ಅಯ್ಯೋ ಸ್ವಾಮಿ, ಒಂದು ವೇಳೆ ನನ್ನ ಆಳು ಏನಾಗ್ಬಿಟ್ಟಿರ್ಬೋದು, ಸತ್ತು ಹೋಗಿರ್ಬೋದು ಅಂತೇಳಿ. ಆತನು ಹೋಗ್ತಾ ಇದ್ದಾನೆ. ಹೋದಂಥ ಸಮಯದಲ್ಲಿ ಮೈಯೆಲ್ಲ ಒಣಗಿ ಹೋದಂಥ ಸ್ಥಿತಿಯಲ್ಲಿ ತೇಲ್ಗಣ್ಣು ಹಾಕಿದಂಥ ಈ ವ್ಯಕ್ತಿ ಪುನಃ ತನ್ನ ಮನೆ ಕಡೆಗೆ ಹೋದಂಥ ಸಮಯದಲ್ಲಿ ಆ ಆಳನ್ನು ನೋಡ್ತಾನೆ. ಅವನು ಸ್ವಸ್ಥಚಿತ್ತನಾಗಿ ಒಳ್ಳೆ ರೀತಿಯಲ್ಲಿ ಆರೋಗ್ಯವಂತನಾಗಿ ಏನು ಮಾಡಿರ್ತಾನೆ ರೀ, ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ವ್ಯಕ್ತಿ ಆಶ್ಚರ್ಯ ಪಡ್ತಾನೆ, ಯಾವಾಗ ಈ ಕಾರ್ಯ ಆಯಿತು ಎಂಬುದಾಗಿ ತಾನು ನೋಡಿಕೊಂಡಾಗ ಯೇಸು ಸ್ವಾಮಿ ಮಾತು ಹೇಳೋದಕ್ಕೂ ಆ ವ್ಯಕ್ತಿ ಗುಣವಾಗುವುದಕ್ಕೂ ಎರಡು ಕೂಡ ಒಂದೇ ಸಮಯ ಆಗಿತ್ತು ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ, ಸ್ಪಷ್ಟವಾಗಿ ನಮ್ಮ ಸಂಗಡ ಮಾತಾಡ್ತಾ ಇರುವಂಥ ಅಂಶ ಒಂದೇ, ದೇವರು ನಂಬಿಗಸ್ತನಾಗಿಯೇ ಇದ್ದಾನೆ. ದೇವರು ನಂಬಿಗಸ್ತನಾಗಿದ್ದಾನೆ. ನಾವೇ ಯಾವುದೋ ಒಂದು ವಿಷಯದಲ್ಲಿ ಅಪನಂಬಿಕೆಯ ಕಡೆಗೆ ನಾವು ಹೋಗ್ತಾ ಇದ್ದೇವೇನೋ, ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಆ ದೇವರಿಗೆ ನಾವು ವಿಧೇಯತೆ ಉಳ್ಳವರಾಗಿ ಜೀವಿಸುವಂಥ ಮಕ್ಕಳಾಗೋಣ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ನಮ್ಮಿಂದ ಇವತ್ತು ಎದುರು ನೋಡ್ತಾ ಇದ್ದಾನೆ ಫಲಗಳನ್ನು, ಆತ್ಮನ ಫಲಗಳನ್ನು ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ಒಂದು ಒಳ್ಳೆಯ ಭಕ್ತಿಯ ಜೀವಿತವನ್ನು ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾನೆ. ಈ ಸಮಯದಲ್ಲಿ ನನ್ನ ಮಕ್ಕಳು ಯಾವ ರೀತಿಯಾದಂಥ ಜೀವಿತವನ್ನು ಜೀವಿಸಬೇಕು, ಅದಕ್ಕೆ ವಿರುದ್ಧವಾದಂಥ ಜೀವಿತವನ್ನು ಜೀವಿಸಿ ಲೋಕದ ಆಶಪಾಶಗಳಿಗೆ ಒಳಗಾಗಿ ಸೈತಾನನ ಕಪಿಮುಷ್ಟಿಯಲ್ಲಿ ಬಂಧನವಾಗಿರುವಂಥದ್ದು ದೇವರ ಇಷ್ಟವಲ್ಲ. ದೇವರು ಎದುರು ನೋಡ್ತಾ ಇದ್ದಾನೆ. ಆ ಸೈತಾನನನ್ನು ಸೆದೆಬಡಿಯುವಂಥ ಮಕ್ಕಳು ನನ್ನ ಮಕ್ಕಳು ಆಗಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರಿಯರೇ, ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಂಬಿಗಸ್ತನಾದಂಥ ದೇವರಾಗಿದ್ದಾನೆ.
ದೇವರು ನಂಬಿಗಸ್ತನಾಗಿ ಈ ಕುಟುಂಬವನ್ನು ಕೈ ಹಿಡಿದಿದ್ದಾನೆ, ನಮ್ಮನ್ನು ಕೈ ಹಿಡಿದಿದ್ದಾನೆ. ಆತನ ನಂಬಿಗಸ್ತನಾದ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಜೀವಿಸುವಂಥವರಾಗಿದ್ದೇವೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ಭೂಲೋಕವಿರ್ಬೋದು, ಪರಲೋಕ ಇರ್ಬೋದು, ಪಾತಾಳ ಲೋಕ ಇರಬಹುದು, ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದರ ಹಿಂದೆ ದೇವರ ಒಂದು ಹಸ್ತ ಎನ್ನುವಂಥದ್ದು ಇದ್ದೇ ಇದೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ, ದೇವರು ನಂಬಿಗಸ್ತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಯಾರ್ಯಾರು ಆತನ ಬಳಿಗೆ ಬಂದರು, ಯಾರ್ಯಾರು ಆತನ ಸಹಾಯಕ್ಕೆ ಬಂದರು, ಅವರೆಲ್ಲರಿಗೂ ಕೂಡ ಆತನ ಬಿಡುಗಡೆಯನ್ನು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಕುಂಟರು ನಡೆದಾಡುವಂತೆ ಮಾಡಿದ, ಕುರುಡರು ನೋಡುವಂತೆ ಮಾಡಿದ, ಮೂಕರು ಮಾತಾಡುವಂತೆ ಮಾಡಿದ, ಕಿವುಡರಿಗೆ ಕಿವಿ ಕೇಳುವಂತೆ ಮಾಡಿದ, ಸತ್ತವರನ್ನು ಬದುಕಿಸಿದ, ಆತನು ಪಾರ್ಶ್ವವಾಯು ರೋಗಿಗಳನ್ನು ಸ್ವಸ್ಥ ಮಾಡಿದ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದ, ಆತನು ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸಿದ. ನೀರಿನ ಮೇಲೆ ಆತನು ನಡೆದ, ಆತನು ಹೇಳಿದಾಗ ಮೀನಿನ ಬಾಯಲ್ಲಿ ರಕ್ಕ ಸಿಕ್ತು, ಆತನು ಹೇಳಿದಾಗ ಕೋಳಿ ಕೂಗಿತ್ತು ಪ್ರಿಯರೇ. ಆತನು ಹೇಳಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಮುದ್ರದ ಒಂದು ಬಿರುಗಾಳಿ ಅಲೆಗಳು ಎಲ್ಲವೂ ಕೂಡ ಏನಾದುವಂತೆ ಶಾಂತವಾದ ಪ್ರಿಯರೇ. ಕಾರಣ ಒಂದೇ, ಆತನು ಸೃಷ್ಟಿಕರ್ತನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆ ನಂಬಿಗಸ್ತನಾದಂಥ ದೇವರು ನನಗೆ ನಿನಗೆ ಸಿಕ್ಕಿರುವಂಥದ್ದು ದೊಡ್ಡದಾಗಿರ್ತಕ್ಕಂಥ ಭಾಗ್ಯ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ನಂಬಿಗಸ್ತನಾದಂಥ ದೇವರಿಗೆ ನಾವು ಅಪನಂಬಿಗಸ್ತರಾಗಿ ಜೀವಿಸದೇ ಇರೋಣ. ಆತನು ಹೇಳಿದ ಮಾರ್ಗದಲ್ಲಿ ಸ್ಥಿರವಾಗಿ ನಾವು ನಡೆಯುವಂಥವರಾಗೋಣ. ಆತನ ಮಾತುಗಳನ್ನು ಕೈಕೊಂಡು ನಡೆಯುವಂಥವರಾಗೋಣ. ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ಆತನ ಒಂದು ಮಾತುಗಳಿಗೆ ವಿಧೇಯತೆಯನ್ನು ತೋರಿಸಿ ನಾವು ಜೀವಿಸುವಂಥದ್ದೇ ಆದರೆ ಖಂಡಿತವಾಗಿ ಆಶೀರ್ವಾದ ಎನ್ನುವಂಥದ್ದು ಏನಾಗುತ್ತಂತೆ ನಮ್ಮ ಬೆನ್ನ ಹಿಂದೆ ಬರ್ತಾ ಇರುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಬೇಡ ಅಂದರೂ ಕೂಡ ಆಶೀರ್ವಾದವನ್ನು ದೇವರು ಏನು ಮಾಡ್ತಾ ಇರ್ತಾನೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು ಎನ್ನುವಂಥದ್ದು ಯಾರ ಪ್ರಾರ್ಥನೆ? ದಾವೀದನ ಪ್ರಾರ್ಥನೆ ಪ್ರಿಯರೇ. ನನ್ನ ಹಿಂದ್ಗಡೆ ಶುಭ ಬರ್ತಾ ಇದೆ, ನನ್ನ ಹಿಂದ್ಗಡೆ ದೇವರ ಕೃಪೆ ಇದೆ, ನನ್ನ ಹಿಂದ್ಗಡೆ ದೇವರ ಆಶೀರ್ವಾದ ಇದೆ, ನನ್ನ ಹಿಂದ್ಗಡೆ ದೇವರು ಅದನ್ನು ಕಳಿಸ್ತಾ ಇದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರೇರ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ನಂಬಿಗಸ್ತನಾಗಿದ್ದಾನೆ. ಇವತ್ತಿನ ದಿವಸ ದೇವರು ನಿನಗೆ ಅವಕಾಶ ಕೊಟ್ಟಾಗ ನೀನು ಅವಕಾಶವನ್ನು ಕೈ ಜಾರಿ ಅದನ್ನು ಕಳೆದುಕೊಳ್ತಾ ಇದೆಯಾ? ದೇವರು ಎಷ್ಟೋ ಅವಕಾಶಗಳು ನಿನ್ನ ಜೀವಿತದಲ್ಲಿ ಕೊಟ್ಟಿದ್ದಾನೆ. ಭಕ್ತಿಯ ಜೀವಿತವನ್ನು ನೀನು ಒಳ್ಳೆ ರೀತಿಯಲ್ಲಿ ಮುಗಿಸಬೇಕಂತೇಳಿ, ಭಕ್ತಿಯ ಜೀವಿತದಲ್ಲಿ ಉನ್ನತವಾದಂಥ ಶಿಖರದ ಕಡೆಗೆ ನೀನು ನಡಿಬೇಕಂತೇಳಿ, ಭಕ್ತಿಯ ಜೀವಿತದಲ್ಲಿ ನೀನು ಎಷ್ಟೋ ಜನರಿಗೆ ಮಾದರಿಕರವಾದಂಥ ವ್ಯಕ್ತಿ ಆಗಬೇಕಂತೇಳಿ, ಆದರೆ ನೀನು ಭಕ್ತಿಯ ಜೀವಿತದಲ್ಲಿ ಇನ್ನು ಯಾವ ಸ್ಥಾನದಲ್ಲಿದ್ದೀಯಾ? ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಏನು ಮಾಡೋಣ, ಪರೀಕ್ಷೆ ಮಾಡಿಕೊಳ್ಳೋಣ ಪ್ರೇರ. ಅದಕ್ಕಾಗಿ ದೇವರು ನಂಬಿಗಸ್ತನಾದಂಥ ದೇವರು, ಆತನ ಬಳಿಗೆ ಬರುವಂಥವರೆಲ್ಲರನ್ನು ಕೂಡ ಆತನು ದಡ ಸೇರಿಸುವಂಥ ದೇವರಾಗಿದ್ದಾನೆ. ನಡು ದಾರಿಯಲ್ಲಿ, ನಡು ನೀರಿನಲ್ಲಿ ಕೈ ಬಿಡುವಂಥ ದೇವರು ಆತನಲ್ಲ ಪ್ರಿಯರೇ. ಆತನು ಖಂಡಿತವಾಗಿ ನಮ್ಮನ್ನೇನು ಮಾಡ್ತಾನೆ, ದಡ ಸೇರಿಸ್ತಾನೆ ಪ್ರಿಯರೇ. ಆತನಲ್ಲಿ ನಾವಿರುವಾಗ ಆತನಲ್ಲಿ ನಾವು ಏನನ್ನು ಹೊಂದಿಕೊಳ್ಳುತ್ತೇವೆ? ಮಹಿಮೆಯನ್ನು ಹೊಂದಿಕೊಳ್ಳುತ್ತೇವೆ, ಆರೋಗ್ಯವನ್ನು ಹೊಂದಿಕೊಳ್ಳುತ್ತೇವೆ, ಸಂತೋಷವನ್ನು ಹೊಂದಿಕೊಳ್ಳುತ್ತೇವೆ, ಸಮಾಧಾನವನ್ನು ಹೊಂದಿಕೊಳ್ಳುತ್ತೇವೆ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದಿಕೊಳ್ಳುತ್ತೇವೆ. ಆತನು ನಮ್ಮ ಪಕ್ಷವಾಗಿರುವಾಗ ನಾವು ಹೋಗುವಲ್ಲೆಲ್ಲ ದೇವರು ನಮ್ಮ ಸಂಗಡ ಬಂದು ಆತನು ನಮಗೇನು ಕೊಡ್ತಾನೆ? ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ನಂಬಿಗಸ್ತನಾದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ನಾವು ಮಾರ್ಪಟ್ಟರು ಕೂಡ ದೇವರು ಮಾರ್ಪಡದ ದೇವರು ಎಂಬುದಾಗಿ ವಾಕ್ಯ ಹೇಳುತ್ತೆ. ನಾವೇ ಒಂದು ವೇಳೆ ಆತನ ಕೈಯಿಂದ ಕೊಸರುಕೊಂಡು ಹೊರಗಡೆ ಹೋಗಿ ಪಾಪದ ಕಡೆಗೆ ಹೋಗಿ, ಒಂದು ವೇಳೆ ಬಲಹೀನತೆಯ ಕಡೆಗೆ ಹೋಗಿ ನಾವು ನಡೀತಾ ಇರ್ತೀವಿ ಅನ್ನೋ, ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಮಾತ್ರ ನಂಬಿಗಸ್ತನಾಗಿಯೇ ಇರುವನು. ದೇವರು ಮಾತ್ರ ಎಂದಿಗೂ ಕೂಡ ತನ್ನ ಲಕ್ಷಣವನ್ನ ಎಂದಿಗೂ ಕೂಡ ಬೇರೆ ಮಾಡಿಕೊಳ್ಳದ ದೇವರಾಗಿದ್ದಾನೆ. ಯಾಕಂದ್ರೆ ಆತನ ಹೆಸರು ಒಳ್ಳೆಯ ದೇವರು ಎಂಬುದಾಗಿ, ಆತನ ಹೆಸರನ್ನು ನಾವು ನೋಡುವಾಗ ಕೊಡುವ ದೇವರು ಎಂಬುದಾಗಿ, ಆತನ ಹೆಸರನ್ನು ನಾವು ನೋಡುವಾಗ ಸಮಾಧಾನಕರ್ತನೆಂಬುದಾಗಿ, ಆತನ ಹೆಸರನ್ನು ನಾವು ನೋಡುವಾಗ ಎಲ್ಲಾ ಕಾರ್ಯಗಳಿಗೆ ಬಿಡುಗಡೆಯನ್ನು ಕೊಡುವಂಥ ದೇವರು ಎಂಬುದಾಗಿ, ಆತನ ಹೆಸರನ್ನು ನಾವು ನೋಡುವಾಗ ಸರ್ವಶಕ್ತನು ಎಂಬುದಾಗಿ, ಆತನ ಹೆಸರನ್ನು ನಾವು ನೋಡುವಾಗ ಸೃಷ್ಟಿಕರ್ತನು ಎಂಬುದಾಗಿ ಪ್ರಿಯರೇ. ಅದಕ್ಕಾಗಿ ಆತನು ಬದಲಾಗೋದಿಲ್ಲ ಪ್ರಿಯರೇ. ಬದಲಾಗಲಾರದ ದೇವರು ನಮ್ಮ ಪರವಾಗಿ ಇದ್ದಾನೆ. ಇವತ್ತು ನಾವು ನಂಬಿಗಸ್ತರಾಗಿ ಆತನಿಗೆ ನಡೆದುಕೊಂಡು ನಿಷ್ಕಳಂಕವಾಗಿ, ಕಳಂಕ ಇರಲಾರದೆ ನಾವು ಜೀವಿಸೋಣ. ನಾವು ಆತನಿಗೆ ನಡೆದುಕೊಂಡು ನಿರ್ಮಲ ಮನಸ್ಸುಳ್ಳವರಾಗಿ ನಾವು ಜೀವಿಸೋಣ. ನಾವು ಆತನಿಗೆ ನಡೆದುಕೊಂಡು ಸಂಪೂರ್ಣವಾಗಿ ಆತನು ಯಾವ ಹೆಜ್ಜೆ ಜಾಡನ್ನು ನಮಗೆ ತೋರಿಸಿ ಹೋಗಿದ್ದಾನೋ ಅದೇ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವಂಥ ಮಕ್ಕಳಾಗೋಣ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಅಪನಂಬಿಗಸ್ತರಾಗಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ದೇವರು ನಂಬಿಗಸ್ತನಾಗಿ ಇರುವಂಥ ಆತನಾಗಿದ್ದಾನೆ ಪ್ರಿಯರೇ. ಆ ನಂಬಿಗಸ್ತನಾದ ದೇವರು ನಮ್ಮನ್ನು ಎಂದಿಗೂ
ಎಂದಿಗೂ ಕೂಡ ಏನು ಮಾಡೋದಿಲ್ಲ, ಕೈ ಬಿಡೋದಿಲ್ಲ. ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಆತನ ಒಂದು ಸನ್ನಿಧಾನದಲ್ಲಿ, ಆತನ ಒಂದು ಸನ್ನಿಹಿತದಲ್ಲಿ ನಾವು ಜೀವಿಸುವಂಥ ವ್ಯಕ್ತಿಗಳಾದರೆ, ಆತನನ್ನು ಹೊಂದಿಕೊಂಡು ಹತ್ತುಕೊಂಡು ನಾವು ಜೀವಿಸುವಂಥ ಮಕ್ಕಳೇ ಆದರೆ, ಆತನ ಆಶ್ರಯದಲ್ಲಿ ಸದಾಕಾಲ ನಾವು ಸ್ಥಿರವಾಗಿ ನಿಲ್ಲುವಂಥ ಮಕ್ಕಳೇ ಆದರೆ, ಆತನನ್ನು ಕೈ ಹಿಡಿದುಕೊಂಡು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥ ಮಕ್ಕಳೇ ಆದರೆ ಎಂದಿಗೂ ಕೂಡ ನಮಗೆ ಕೊರತೆ ಇರೋದಿಲ್ಲ ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಒಂದೇ ಪ್ರಿಯರೇ, ಆತನು ನಂಬಿಗಸ್ತನಾದಂಥ ದೇವರು, ಆತನು ನಿನ್ನನ್ನು ಕೈ ಬಿಡದಂಥ ದೇವರು ಖಂಡಿತವಾಗಿ ನಿನ್ನನ್ನು ಉದ್ಧಾರ ಮಾಡ್ತಾನೆ, ಖಂಡಿತವಾಗಿ ನಿನ್ನನ್ನು ಉನ್ನತ ಸ್ಥಿತಿಯ ಕಡೆಗೆ ಆತನು ನಡೆಸ್ತಾನೆ ಪ್ರಿಯರೇ. ದೇವರು ನಂಬಿಗಸ್ತನಾದ ಕಾರಣಕ್ಕಾಗಿ ಶಾದ್ರಕ್ ಮೇಷಕ್ ಅಬೇದ್ನೆಗೋರು ಬೆಂಕಿಯಲ್ಲಿ ಬಿದ್ದರೂ ಕೂಡ ದೇವರು ಅವರನ್ನು ರಕ್ಷಿಸಿದ. ದೇವರು ನಂಬಿಗಸ್ತನಾದ ಕಾರಣಕ್ಕಾಗಿಯೇ ಅಬ್ರಹಾಮನ ಐಗುಪ್ತ ದೇಶದಲ್ಲಿ ಸಾರಾಳ ವಿಷಯದಲ್ಲಿ ಸಮಸ್ಯೆ ಬಂದಂಥ ಸಮಯದಲ್ಲಿ ದೇವರು ಆತನನ್ನು ರಕ್ಷಿಸಿದ. ದೇವರು ನಂಬಿಗಸ್ತನಾದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದಾನಿಯೇಲನ ಸಿಂಹದ ಗವಿಗಳಲ್ಲಿ ಬಿದ್ದಾಗಲೂ, ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಲ್ಪಟ್ಟಾಗಲೂ, ಪೌಲನ್ನು ಸೆರೆಮನೆಯಲ್ಲಿ ಬಿದ್ದಂಥ ಸಮಯದಲ್ಲಿ, ಸಮುದ್ರದಲ್ಲಿ ಒಂದು ರಾತ್ರಿಯೆಲ್ಲ ಕಳೆದಂಥ ಸಮಯದಲ್ಲಿ, ಅನೇಕವಾದಂಥ ಸವಾಲುಗಳಿದ್ದಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಂಬಿಗಸ್ತನಾದ ಕಾರಣಕ್ಕಾಗಿ ಅವರನ್ನು ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ನಂಬಿಗಸ್ತನಾಗಿದ್ದಾನೆ, ತನ್ನ ಮಕ್ಕಳನ್ನು ಎಂದಿಗೂ ಕೈ ಬಿಡಲಾರದಂಥ ದೇವರಾಗಿದ್ದಾನೆ, ದೇವರು ನಂಬಿಗಸ್ತನಾಗಿದ್ದಾನೆ, ಆತನು ಯಾವಾಗಲೂ ಕೂಡ ನಮ್ಮ ಪರವಾಗಿರುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರ ಮಾತು ಒಂದೇ, ಆತನು ನಂಬಿಗಸ್ತನು, ನಂಬಿಗಸ್ತನು. ನಮ್ಮ ದೇವರು ನಂಬಿಕೆಯುಳ್ಳಂಥ ದೇವರಾಗಿದ್ದಾನೆ, ಯಾವಾಗಲೂ ಆ ಲಕ್ಷಣವನ್ನು ಆತನು ಬಿಟ್ಟುಕೊಡದಂಥ ದೇವರಾಗಿದ್ದಾನೆ ಪ್ರಿಯರೇ. ಇವತ್ತಿನ ದಿವಸ ನಾವು ಆತನಿಗೆ ನಡೆದುಕೊಂಡು ನಿರ್ದೋಷವಿಲ್ಲದಂಥ ಒಂದು ಸ್ಥಿತಿ, ದೋಷವಿಲ್ಲದ ಸ್ಥಿತಿ, ಕಳಂಕವಿಲ್ಲದಂಥ ಒಂದು ಸ್ಥಿತಿ ಈ ಉಳ್ಳ ಮಕ್ಕಳಾಗಿ ನಾವು ಜೀವಿಸುವಂಥದ್ದಾದರೆ ದೇವರು ನಮಗೆ ಕೊಡುವಂಥ ಆಶೀರ್ವಾದ ಮಹತ್ತರವಾಗಿರುತ್ತೆ ಪ್ರಿಯರೇ. ಸಮಯದಲ್ಲಿ ನಾವೆಲ್ಲರೂ ಕೂಡ ಮೊಣಕಾಲೂರನ್ನ ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ. ಸಹೋದರ ಸಹೋದರಿ, ದೇವರು ನಂಬಿಗಸ್ತನಾಗಿದ್ದಾನೆ. ನಾವು ಒಂದು ವೇಳೆ ಅಪನಂಬಿಗಸ್ತರಾಗಿದ್ದಾಗಲೂ ಕೂಡ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ನಂಬಿಗಸ್ತನಾಗಿಯೇ ಇರುವನು. ದೀರ್ಘ ಶಾಂತಿಯಿಂದ ಕಾಯುವಂಥ ದೇವರು. ನಿನ್ನ ಬೆಳವಣಿಗೆಯನ್ನು ಒಂದು ವೇಳೆ ನಿನ್ನ ಅಕ್ಕಪಕ್ಕದವರು ಸಹಿಸ್ತಾ ಇಲ್ವೇನು, ಆದರೆ ವಾಕ್ಯ ಹೇಳ್ತಾ ಇದೆ, ದೇವರು ನಿನ್ನನ್ನು ಉದ್ಧಾರ ಮಾಡಬೇಕಂತೇಳಿ, ದೇವರು ನಿನ್ನನ್ನು ರಕ್ಷಿಸಬೇಕಂತೇಳಿ, ದೇವರು ನಿನಗೆ ವಿಮೋಚನೆಯನ್ನು ಕೊಡಬೇಕಂತೇಳಿ, ದೇವರು ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸಬೇಕಂತೇಳಿ ಆತನು ಸಂಕಲ್ಪ ಮಾಡಿದ್ದಾನೆ. ಸಹೋದರ ಸಹೋದರಿಯ, ನಂಬಿಗಸ್ತನಾದಂಥ ದೇವರು, ಆತನು ತನ್ನ ಕಾರ್ಯವನ್ನು ತಾನು ಸಾಧಿಸುವಂಥ ದೇವರಾಗಿದ್ದ ನಿನ್ನ ವಿಷಯದಲ್ಲಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರೇ, ನಿನಗೆ ಸ್ತೋತ್ರಗಳಪ್ಪ. ಹೌದು ರಾಜನೇ, ನೀನು ನಂಬಿಗಸ್ತರಾದ ದೇವರಾಗಿದ್ದೀಯಪ್ಪ. ನಾವು ಅಪನಂಬಿಗಸ್ತರಾಗಿದ್ದಾಗಲೂ ಕೂಡ ದೇವ, ನಿನ್ನಿಂದ ಸ್ವಾಮಿ ಕೈ ಬಿಡಲ್ಪಟ್ಟಂಥ ಸ್ಥಿತಿಗೆ ನಾವು ಹೋದಾಗಲೂ, ನಾವು ನಮ್ಮ ಕೈಯನ್ನು ಕೊಸರಿಕೊಂಡು ಹೋದಂಥ ಸಮಯದಲ್ಲಿಯೂ ಕೂಡ ಸ್ವಾಮಿ ನೀನು ನಮ್ಮನ್ನು ಕೈ ಬಿಡದೆ ಅನುದಿನವು ನಡೆಸಿದಂಥ ದೇವರು ನೀನಾಗಿದ್ದೀಯಪ್ಪ. ನಿನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಯಾವ ಕಾರ್ಯವನ್ನು ಮಾಡದ ದೇವರು ನೀನಾಗಿದ್ದೀಯಪ್ಪ. ಹೌದು ಕರ್ತನೆ, ಯಾವ ಮನುಷ್ಯನೂ ಕೂಡ ನಾಶವಾಗಬಾರದೆನ್ನುವಂಥದ್ದೇ ನಿನ್ನ ಚಿತ್ತವಾಗಿದೆ ಸ್ವಾಮಿ. ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರಗಳಯ್ಯ. ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬ ತಾಯಂದಿರನ್ನ ಸ್ವಾಮಿ, ಸಹೋದರನ ಸಹೋದರಿಯರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ ಸ್ವಾಮಿ. ಇವರು ಕರ್ತನೆ ರಕ್ಷಣೆ ಮಾರ್ಗದಲ್ಲಿ ಬರಲಿಕ್ಕಾಗುವಂಥ ಇವರ ಮನೋನೇತ್ರಗಳನ್ನು ಬೆಳಗಿಸಯ್ಯ ದೇವಾ. ಈ ಸಮಯದಲ್ಲಿ ಸ್ವಾಮಿ ಇವರ ಜೀವಿತದಲ್ಲಿ ಯಾವ್ಯಾವ ಸಮಸ್ಯೆಗಳು ತಾಂಡವಾಡ್ತಾ ಇದೆಯೋ, ಯಾವೊಂದು ಸ್ವಾಮಿ ಕರ್ತನೆ ಸ್ವಾಮಿ ಸಮಸ್ಯೆಗಳ ಮಧ್ಯದಲ್ಲಿ ಸಂಕೋಲೆಯಿಂದ ಕಟ್ಟಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಾರೋ, ಯಾವ ಬಂಧನದಲ್ಲಿ ಸ್ವಾಮಿ ಬಿಗಿಯಲ್ಪಟ್ಟಂಥ ಸ್ಥಿತಿಯಲ್ಲಿದ್ದಾರೋ, ಯಾವೊಂದು ಸ್ವಾಮಿ ಅನಾರೋಗ್ಯ ಇವರನ್ನ ಪೀಡಿಸ್ತಾ ಇದೆಯೋ, ಎದ್ದೇಳಲಾರದಂಥ ಒಂದು ಸ್ಥಿತಿಯ ಕಡೆಗೆ ಇವರನ್ನ ಸಂಪೂರ್ಣವಾಗಿ ಕುಗ್ಗಿಸುವಂಥ ಸ್ಥಿತಿಯ ಕಡೆಗೆ ಹೋಗಿದೆನೋ ದೇವಾ. ಉದ್ಧಾರ ಮಾಡುವಂಥವ್ರು ಯಾರೂ ಇಲ್ಲ, ಕೈ ಹಿಡಿದು ನಡೆಸುವಂಥವ್ರು ಯಾರೂ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯ ಕಡೆಗೆ ಹೋಗಿದ್ದಾರೇನಪ್ಪ ದೇವಾ. ಇವತ್ತು ನೀನು ನಂಬಿಗಸ್ತನಾದ ದೇವರಾಗಿದ್ದೀಯಾ ದೇವಾ. ಇವರ ಸಂಕೋಲೆಗಳೆಲ್ಲ ಯೇಸುವಿನ ನಾಮದಲ್ಲಿ ಕಳಚಿ ಬಿಡಲಿ, ಇವರ ಬಂಧನಗಳೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯಾಗಲಿ, ಇವರಿಗೆ ಅನಾರೋಗ್ಯವೆಲ್ಲ ತೊಲಗಿಸಲ್ಪಟ್ಟು ಆರೋಗ್ಯ ಪ್ರಾಪ್ತಿಯಾಗಲಿ, ಇವರು ಕೈ ಹಾಕಿದಂಥ ಎಲ್ಲ ಕೆಲಸ ಕಾರ್ಯಗಳು ಸ್ವಾಮಿ ಸಂಪೂರ್ಣವಾಗಿ ಕರ್ತನೆ ಸಕ್ಸಸ್ ಆಗುವಂತೆ, ಉದ್ಧಾರದ ಕಡೆಗೆ ಉನ್ನತವಾದಂಥ ಸ್ಥಿತಿಯ ಕಡೆಗೆ ಇವರು ಸ್ವಾಮಿ ಬರುವಂಥದ್ದಾಗಲಯ್ಯ ದೇವಾ. ಈ ಪ್ರಾರ್ಥನೆ ಕೂಟದ ಮೂಲಕವಾಗಿ ಇವರ ಜೀವಿತಗಳನ್ನು ಸ್ವಾಮಿ ಆತ್ಮಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಕೂಡ ಸ್ವಾಮಿ ಉನ್ನತವಾದಂಥ ಸ್ಥಿತಿಯ ಕಡೆಗೆ ಸ್ವಾಮಿ ಎತ್ತಲ್ಪಡುವಂಥ ಒಂದು ಒಳ್ಳೆಯ ಭಾಗ್ಯವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಭಕ್ತಿಯನ್ನು ಸ್ವಾಮಿ ಇವರು ಮಾಡಲಿಕ್ಕೆ ಆಗುವಂತೆ ನೀನು ಕಾರ್ಯ ಜರುಗಿಸಯ್ಯ. ಹೌದು ರಾಜ, ನೀನು ಒಳ್ಳೆ ದೇವರಾಗಿದ್ದೀಯ. ಸ್ತೋತ್ರ ಸ್ವಾಮಿ. ನಂಬಿಗಸ್ತನೇ, ನಂಬಿಕೆಯನ್ನು ಹುಟ್ಟಿಸಿ ನಂಬಿಕೆಯನ್ನು ಪೂರೈಸುವಂಥ ಮಹಾದೇವರೇ, ಸಂಪೂರ್ಣವಾಗಿ ಇವರ ಜೀವಿತದಲ್ಲಿ ಹೊಸ ಚೈತನ್ಯವನ್ನು, ಹೊಸ ಬಲವನ್ನು, ಹೊಸ ಆಸಕ್ತಿಯನ್ನು ಸ್ವಾಮಿ ಕರ್ತನೆ ದಯಪಾಲಿಸಯ್ಯ. ನಿನ್ನ ಬಲ, ನಿನ್ನ ಶಕ್ತಿ, ನಿನ್ನ ಆರೋಗ್ಯದಿಂದ ಪ್ರತಿಯೊಬ್ಬರನ್ನ ಸ್ವಾಮಿ
ಸ್ವಸ್ಥ ಮಾಡಿ ನಡೆಸುತ್ತಾ ಬರಬೇಕೆಂಬುದಾಗಿ, ಇವರು ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರದ ಹಾಗೆ ನಿನ್ನ ಬರುವಿಕೆಯಲ್ಲಿ ಎತ್ತಲ್ಪಡುವ ಸಭೆಯಲ್ಲಿ ಕಾಣಿಸಿಕೊಳ್ಳುವಂಥ ಅರ್ಹತೆ ಉಳ್ಳಂಥ ಭಕ್ತಿಯನ್ನು ಇವರು ಮಾಡಲಿಕ್ಕಾಗುವಂತೆ ಇವರನ್ನು ನೀನು ತಾನೇ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾ ಕಲ್ನೆಯಲ್ಲಿ ಆಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ